ಅಧ್ಯಕ್ಷರಾಗಿರುವಂತಹ AGA ಅಲೈ ಡಾಕ್ಟರ್ ನಾಗರಾಜ್ ಬೈರಿ ಸರ್ ಅವರು ಈ ಸಂದರ್ಭವನ್ನು ಕುರಿತು ಮಾತಾಡಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಜಿಲ್ಲಾ ರಾಜ್ಯಪಾಲರಾದಂಥ ಮಹಾಬಲೇಶ್ವರ ಬೈಲಿಯವರೇ, ಮುಖ್ಯ ಅತಿಥಿಗಳಾದಂಥ ಅಂಶಿ ಪ್ರಸಾದ್ ಕುಮಾರ್ ಸರ್ ಅವರೇ, ಕಾರ್ಯದರ್ಶಿಗಳಾದಂಥ ಬಾಬುರಾವ್ ಸರ್ ಅವರೇ, ಹಾಗೆ ಪ್ರಾಚಾರ್ಯರಾದಂಥ ಮಾಧವ್ ಶೆಟ್ಟಿ ಅವರೇ, ICC ಸಿರಿಮಾಲ್ ಅವರೇ, IPDG ಮತ್ತು ಜಾಯಿಂಟ್ ಪ್ಲೇಯರ್ ವೆಂಕಟೇಶ್ ಅವರೇ, ಸೆಕೆಂಡ್ VDG ಗಂಗಾಧರಪ್ಪ ಅವರೇ, ಥರ್ಡ್ VDG ಶಾಲಿನಿ ಬೈಲಿ ಅವರೇ, ಹಾಗೆ DCP ಇಂದಿರಾ ವೆಂಕಟೇಶ್ ಅವರೇ, ಅಂಬಾಸಡರ್ ಶೋಭಾ ಸಿರಿಮಾಲ್ ಅವರೇ, ಬೆಟ್ಟಯ್ಯನವರೇ, ಅನುಭವ ಲೋಕೇಶ್ ಅವರೇ, ಹಾಗೆ ಈ ಕಾರ್ಯಕ್ರಮಕ್ಕೆ ಸಂಚಾಲಕರಾಗಿರುವಂಥ ಚಿಕ್ಕಣ್ಣ ಅವರೇ, ಶ್ವೇತಾ ದಿನೇಶ್ ಅವರೇ, ಹಾಗೆ ತೀರ್ಪುಗಾರರೇ, ಎಲ್ಲ ಪೋಷಕರೇ, ಮಕ್ಕಳೇ, ಎಲ್ಲರಿಗೂ ಕೂಡ ಈ ದಿನದ ಶುಭಾಶಯಗಳನ್ನ ತಿಳಿಸ್ತಾ, ಮಕ್ಕಳ ಈ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳ ಅರಿವಿಗೆ ಬರಬೇಕಾದಂಥ ದೊಡ್ಡ ಗಹನವಾದ ವಿಷಯದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರಜ್ಞೆ ಜಾಗೃತಿ ಆಗಲಿ ಅಂತ ಏರ್ಪಡಿಸಿರುವಂಥ ಒಂದು ಸ್ಪರ್ಧೆ, ಅದು ಡ್ರಾಯಿಂಗ್. ಈ ಡ್ರಾಯಿಂಗ್ ಕಾನ್ಸೆಪ್ಟ್ ಏನು ಅಂತಂದ್ರೆ, ದಿ ಕ್ಲೈಮೇಟ್ ಈಸ್ ಫಾರ್ ಅವರ್ ಫ್ಯೂಚರ್ ಅಂತೇಳಿ ಇಲ್ಲಿ ಪೋಷಕರದ್ದು ಇಂಪಾರ್ಟೆಂಟ್ ಸ್ಥಾನ ಇದೆ. ನಾವು ಬರೀ ನಮ್ಮ ಹಣ, ದುಡ್ಡು ಮತ್ತೆ ಆಸ್ತಿನ ಮಾತ್ರ ಮಕ್ಕಳು ಬಿಟ್ಟು ಹೋಗೋದಲ್ಲ, ನಮ್ಮ ಸುತ್ತಮುತ್ತ ಇರುವಂತ ವಾತಾವರಣ, ಪರಿಶುದ್ಧ ವಾತಾವರಣ ಕೂಡ ಅವ್ರು ಬಿಟ್ಟು ಹೋಗ್ಬೇಕು. ಈ ಪರಿಶುದ್ಧ ವಾತಾವರಣ ಇದೆ, ಕಲುಷಿತ ವಾತಾವರಣ ಬಿಟ್ಟು ಹೋದ್ರೆ ನೀವು ಏನೇ ಬಿಟ್ಟು ಹೋದ್ರೂ ಕೂಡ ಅವ್ರು ಒಂದು ಹೆಲ್ತಿಯಾಗಿ ಜೀವನ ಮಾಡಕ್ ಆಗೋದಿಲ್ಲ. ಅದು ನಮ್ಮ ಉದ್ದೇಶ ಆಗ್ಬೇಕು, ಮುನ್ನೋಟ ಆಗ್ಬೇಕು ಅಂತೇಳಿ ಈ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮ ಇದೆ. ಯಾವುದೇ ಒಂದು ಕಮರ್ಷಿಯಲ್ ಉದ್ದೇಶ ಇಲ್ಲ, ಯಾವುದೇ ಇದಿಲ್ಲ. ಮಕ್ಕಳಲ್ಲಿ ಬರಬೇಕಾದಂತ ಪ್ರಜ್ಞೆನ ಜಾಗೃತಗೊಳಿಸುವಂತ ಒಂದು ನಿಟ್ಟಿನಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಈ ಒಂದು ಕಾರ್ಯಕ್ರಮ ಇದೇ ಮೊದಲನೇ ಬಾರಿ. ನಮ್ಮ ಅಲಯನ್ಸ್ ಇಂಟರ್ನ್ಯಾಷನಲ್ 16 ವರ್ಷದ ಇತಿಹಾಸ ಇದ್ರೂ ಕೂಡ ಈ ಒಂದು ಗ್ರೀನ್ ಪೋಸ್ಟರ್ ಕಾಂಟೆಸ್ಟ್ ಈ ವರ್ಷನೇ ಚಾಲ್ತಿಗೆ ಬಂದಿರೋದು, ಈ ವರ್ಷದಿಂದ ಪ್ರಾರಂಭ ಆಗಿರೋದು. ಈ ವರ್ಷದಿಂದ ಈ ಸಾಮಾನ್ಯರಲ್ಲಿ, ಅದರಲ್ಲೂ ಕೂಡ ಮಕ್ಕಳಲ್ಲಿ ಪರಿಸರ ಜಾಗೃತಿಯನ್ನ ಮೂಡಿಸುವಂತ ದೃಷ್ಟಿಯಿಂದ ಒಂದು ಥೀಮ್ ಮೇಲೆ ಡ್ರಾಯಿಂಗ್ ಅನ್ನ ಕೊಟ್ಟು ಅದಕ್ಕೆ ಕೈ ತುಂಬ ಕ್ಯಾಶ್ ಪ್ರೈಸ್ ಅನ್ನು ಇಟ್ಟು ಇದನ್ನ ಪ್ರಮೋಟ್ ಮಾಡೋಣ ಅಂತ ಹೇಳಿ ಕೊಟ್ಟಂತದ್ದು ಮೊದಲನೇ ವರ್ಷನೇ ಕೂಡ ಸಕ್ಸಸ್ ಆಗಿದೆ. ನಮ್ಮ ಕರ್ನಾಟಕದಲ್ಲೇ 5 ಜಿಲ್ಲೆಗಳಲ್ಲಿ ಈ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ಆಗಿದೆ. ಈಗಾಗಲೇ ಬೆಂಗಳೂರು 2 ಜಿಲ್ಲೆ ಮುಗಿಸಿದೆ, ಮೈಸೂರು ಆಗ್ತಾ ಇದೆ, ಮುಂದೆ ಮಂಡ್ಯ ಆಗ್ತದೆ, ಉಡುಪಿ ಕೂಡ ಡೇಟ್ ಇಟ್ಕೊಂಡಿದ್ದಾರೆ. 5 ಜಿಲ್ಲೆಗಳಾಗಿದೆ. ಇಡೀ ರಾಷ್ಟ್ರಾದ್ಯಂತ ಸುಮಾರು 45 ಜಿಲ್ಲೆಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮಕ್ಕಳೇ, ನೀವು ಈ ಒಂದು ಕಾಂಪಿಟೇಷನ್ ಭಾಗವಹಿಸಿರೋದು ಮೊದಲನೇ ವಿಜಯ ಅಂತ ಹೇಳ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಕ್ರೀಡಾಪಟುಗೂ ಹೇಳೋದು, ನೀವು ಸೋಲೋದು ಗೆಲ್ಲೋದು ಎರಡನೇ ಪ್ರಶ್ನೆ. ಅದು ಆದ್ರೆ ಭಾಗವಹಿಸ್ತಿರಲ್ಲ, ಅದೇ ನಿಮ್ಮ ಮೊದಲನೇ ವಿಜಯ. ಪಾರ್ಟಿಸಿಪೇಷನ್ ಈಸ್ ಯುವರ್ ಫಸ್ಟ್ ವಿನ್ ಅಂತ ಹೇಳ್ತೀವಿ. ಹಾಗೆ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಇಂಟರ್ನ್ಯಾಷನಲ್ ಡ್ರಾಯಿಂಗ್ ಕಾಂಪಿಟೇಷನ್. ಇದು ಬರೀ ಇಂಡಿಯಾ ಮಾತ್ರ, ಬರೀ ಬೆಂಗಳೂರು, ಮೈಸೂರು, ಬೆಂಗಳೂರು, ಕರ್ನಾಟಕ, ಇಂಡಿಯಾ ಮಾತ್ರ ಅಲ್ಲ. ಇದರಲ್ಲಿ ಸುಮಾರು 28 ಕಂಟ್ರಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸುಮಾರು 15,000 ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇಂಥ ಕಾಂಪಿಟೇಷನ್ ಅಲ್ಲಿ ನೀವು ಗೆದ್ರಿ ಅಂತಂದ್ರೆ ಅದು ಇದೇ ಬೇರೆ. ನಿಮ್ಗೆ ಅಂತ ಒಂದು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಂತ ಸರ್ಟಿಫಿಕೇಟ್ ತಗೊಂಡು ಹೋಗ್ತಾ ಇದಾರಲ್ಲ, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಸರ್ಟಿಫಿಕೇಟ್. ಇದನ್ನ ಫ್ರೇಮ್ ಮಾಡಿ ನೀವು ಇಟ್ಕೊಳ್ಬೇಕಾದ್ದು ನಿಮ್ಮ ಒಂದು ಕರ್ತವ್ಯ ಅಂತ ಹೇಳ್ತಾ, ಈಗಾಗಲೇ ಜಿಲ್ಲೆ ಘೋಷಣೆ ಮಾಡಿದೆ. ಈ ಕಾನ್ಸೆಪ್ಟ್ ಅಲ್ಲಿ ಇವತ್ತು ಯಾರು ಪ್ರೈಸ್ ಅನ್ನ ಗೆಲ್ತಾರೋ ಅವ್ರಿಗೆ ನೋಡಿ, ಈಗಾಗಲೇ ನಿಮ್ಗೆ ಗಮನಕ್ಕೆ ಬಂದಿದೆ. ಇವತ್ತು ಕಾಂಪಿಟೇಷನ್ ನೀವು 2 ಗಂಟೆವರೆಗೆ ಬರೀತೀರಾ. 2 ಗಂಟೆ ಆದ್ಮೇಲೆ 4 ಗಂಟೆವರೆಗೆ ಸ್ಕ್ರೂಟಿನಿ ಆಗುತ್ತೆ. ಸ್ಕ್ರೂಟಿನಿ ಆದ ತಕ್ಷಣ ನಿಮ್ಗೆಲ್ಲ ಫೋನ್ ಬರುತ್ತೆ, ಯಾರು ಗೆದ್ದಿದ್ದೀರಿ. 5 ಗಂಟೆಗೆ ಮತ್ತೆ ಇಲ್ಲೇ ವ್ಯಾಲಿಡಿಟಿ. ಅದರಲ್ಲಿ 2 ವಿಭಾಗಗಳಲ್ಲಿ ಗೆದ್ದವರಿಗೆ 2 ವಿಭಾಗಗಳಲ್ಲಿ ಕೂಡ 3,000 ರೂಪಾಯಿ, ಸೆಕೆಂಡ್ ಬಹುಮಾನ 2,000 ರೂಪಾಯಿ, ತೃತೀಯ ಬಹುಮಾನ 1,000 ರೂಪಾಯಿ, ಹಾಗೂ 4 ಸಮಾಧಾನಕರ ಬಹುಮಾನ 500 ರೂಪಾಯಿ. 4, 3, 7 ಬಹುಮಾನ ಈಚ್ ಕೆಟಗರಿ ಅಂದ್ರೆ 14 ಬಹುಮಾನಗಳನ್ನ ಸಂಜೆ ನಾವು 5 ಗಂಟೆಗೆ ವಿತರಣೆ ಮಾಡಲಿದ್ದೇವೆ. ಯಾಕಂದ್ರೆ ಸಮಯ ಬೇಕಿದ್ದರೆಲ್ಲ ಸ್ಕ್ರೂಟಿನಿ ಮಾಡಲಿಕ್ಕೆ. ಇದಲ್ಲದೆ ಇಲ್ಲಿ ಗೆದ್ದಂತವನ್ನ, ಇಲ್ಲಿ ಸೆಲೆಕ್ಟ್ ಮಾಡಿದಂತವ್ರನ್ನ ನಾವು ಇಂಟರ್ನ್ಯಾಷನಲ್ ಕಳಿಸ್ಕೊಡ್ತೀವಿ. ಇಂಟರ್ನ್ಯಾಷನಲ್ ಕೂಡ
ಅದು ಫಸ್ಟ್ ಪ್ರೈಸ್ 2 ಕ್ಯಾಟಗರಿಯಲ್ಲಿ ಕೂಡ 50,000 ಇದೆ, ಸೆಕೆಂಡ್ 25,000, ಥರ್ಡ್ ಬಹುಮಾನ 15,000 ಇದೆ, ಅದು 4 ಸಮಾಧಾನಕರ ಬಹುಮಾನ 5,000. ಇದು ಪ್ರೈಸು ಕ್ಯಾಶು ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಮತ್ತೆ ಇದ್ರಲ್ಲಿ ವಿನ್ ಆಗೋದಿದೆಯಲ್ಲ, ಇದನ್ನ ನಿಮ್ಮನ್ನೆಲ್ಲೋ ಕೂಡ ಕರ್ಕೊಂಡು ಹೋಗೋದು. ನಾವು ಕನ್ವೆನ್ಷನ್ ಕೂಡ ನಾವು ಇಂಡಿಯಾದಲ್ಲಿ ಮಾಡ್ಬೋದು, ಫಾರಿನಲ್ಲಿ ಮಾಡ್ಬೋದು, ಎಲ್ಲಿ ಮಾಡಿದ್ರು ಕೂಡ ಯಾರು ಫಸ್ಟ್ ಪ್ರೈಸ್ ಬಂದಿರ್ತಾರೆ, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಬಂದಿರ್ತಾರೆ, ಅವ್ರಿಗೆ ನಾವೇ ಕನ್ವಿನ್ಸ್ ಅವ್ರ ಜೊತೆ ಪೇರೆಂಟ್ಸ್ ಕೂಡ ಕನ್ವಿನ್ಸ್ ಕೊಟ್ಟು ಕರ್ಕೊಂಡು ಆ ಕನ್ವೆನ್ಷನ್ ಅಲ್ಲಿ ಇವ್ರಿಗೆ ಮಾರ್ಚ್ ನಾವು ಅದನ್ನ ಅವಾರ್ಡ್ ಪ್ರೆಸೆಂಟ್ ಮಾಡ್ತೀವಿ. ಅವತ್ತು ಇಡೀ ವಿಶ್ವದಾದ್ಯಂತ ನಿಮ್ಮ ಹೆಸರು ನಿಮ್ಮ ಇದು ಮೊಳಗ್ತದವರು. ಅದಕ್ಕೆ ತುಂಬಾ ಸೀರಿಯಸ್ ಆಗಿ ತಗೊಂಡು ಈ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ನೀವು ಡ್ರಾಯಿಂಗ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ನಾನು ಚೆನ್ನಾಗಿರಲಿ ಡ್ರಾಯಿಂಗು, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ತುಂಬಾ ಚೆನ್ನಾಗಿ ಇವತ್ತು ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾನು ಮೊದಲು ಹೇಳ್ತಾ ಇದ್ದೆ ನಮ್ಮ ಗವರ್ನರ್ ಅವರಿಗೆ 100 ಜನ ಬಂದು ಸಾಕು ಸಕ್ಸಸ್ಫುಲ್ ಪ್ರೋಗ್ರಾಮ್ ಅಂತೇಳಿ. 100 ಜನ ಅಲ್ಲ, ಈಗ 500 ಜನ ಬಂದಿದ್ದಾರೆ. ಈಗ ಎಂತ ಸಕ್ಸಸ್ ಆಗಿ ಮೆಗಾ ಸ್ಟಾರ್ ಆಗೋದು, ಈಗ ಅವರು ಮೆಗಾ ಸಕ್ಸಸ್ ಆಗೋಯ್ತು. ಮೊದಲನೇದಾಗಿ ಜಿಲ್ಲಾ ರಾಜ್ಯಪಾಲರಿಗೆ ನಾನು ಅಭಿನಂದನೆ ಹೇಳ್ತಾ, ಚಿಕ್ಕಣ್ಣ ಅವರ ಕೋಆರ್ಡಿನೇಟರ್ ಒಂದು ತಿಂಗಳಿಂದ ಬಹಳ ಪರಿಶ್ರಮ ಪಟ್ಟು ಅವರು ಈ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿದ್ದಾರೆ. ಅವರು ಕೂಡ ನಾನು ಅಭಿನಂದನೆಗಳು ಹೇಳ್ತೀನಿ. ಹಾಗೆ ಈ ಒಂದು ಪರಿಷತ್ ಏನಿದೆ ನಮ್ಮ ಕಲಾನಿಕೇತನ ದೃಶ್ಯಕಲಾ ಮಹಾವಿದ್ಯಾಲಯದ ಈ ಒಂದು ಕಾರ್ಯಕ್ರಮಕ್ಕೆ ಕೊಟ್ಟು ಈ ಒಂದು ಯಶಸ್ಸಿಗೆ ಕಾರಣರಾದಂತಹ ಪ್ರಾಚಾರ್ಯ ಸೆಕ್ರೆಟರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ಈ ಭಾಗವಹಿಸಿದಂತ ಎಲ್ಲರಿಗೂ ಕೂಡ ಆಲಯದ ಎಲ್ಲ ಲೀಡರ್ಸ್ಗೆ ಮತ್ತೆ ಮಕ್ಕಳಿಗೆ ಮತ್ತೆ ಪೇರೆಂಟ್ಸ್ಗೂ ಕೂಡ ನಾನು ಆಲ್ ದಿ ಬೆಸ್ಟ್ ಮತ್ತೆ ಅಭಿನಂದನೆ ಹೇಳ್ತಾರೆ ಮಾತು ಮುಗಿಸಿಕೊಡ್ತೇನೆ. ಈ ಒಂದು ಸಮಾರಂಭವನ್ನ ಉದ್ಘಾಟಿಸಿ ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಂತಹ ನಮ್ಮ ಅಂತಾರಾಷ್ಟ್ರೀಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ AGA ಅಲೈ ಡಾಕ್ಟರ್ ನಾಗರಾಜ್ ಬೇದಿಸ ಅವರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಮುಖ್ಯ ಕಾರಣಕರ್ತರು ಶ್ರೀ ಸರ್ ಅವರೇ. ನನಗೆ ಒಂದ್ಸರಿ ನನಗೂ ಈ ಥರ